ಹೇಗಿದ್ದೀರಾ ಎಲ್ರು? ನಾನು ಈ ಜಗತ್ತಿನಲ್ಲೇ ಅತ್ಯಂತ ಅದೃಷ್ಟವಂತ ಹೀಗಂತ ಹೇಳಿದ್ದು ಅಯೋಧ್ಯೆಯ ರಾಮಮೂರ್ತಿಯನ್ನು ಕೆತ್ತಿದಂತಹ ನಮ್ಮ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್. ಅದು ಕರ್ನಾಟಕದ ಮೈಸೂರು ಇಲಾಖೆ. ಇದೇ 41 ವರ್ಷಗಳ ಕೆಳಗಿನ ಮಾತು. ಮೂರ್ತಿಗಳನ್ನ ಕೆತ್ತುತ್ತಿದ್ದಂತಹ ಒಂದು ಹೆಸರಾಂತ ಶಿಲ್ಪಿಗಳ ಕುಟುಂಬದಲ್ಲಿ ಒಂದು ಗಂಡು ಮಗುವಿನ ಜನ್ಮವಾಗುತ್ತೆ. ಅಂದಿನ ಕಾಲಕ್ಕೆ ಬಹಳಷ್ಟು ಹೆಸರು ಮಾಡಿದ್ದಂತಹ ಬಸವಣ್ಣ ಶಿಲ್ಪಿ ಇವರ ತಾತ. ಅವತ್ತೇ ಮೊಮ್ಮಗನನ್ನ ಕೈಗೆತ್ಕೊಂಡು ಇನ್ಮೇಲೆ ನನ್ನ ಜಾಗವನ್ನ ನನ್ನ ಮೊಮ್ಮಗ ತುಂಬ್ತಾನೆ ಅಂತ ಹೇಳಿರ್ತಾರೆ. ಹಾಗಂದ್ರೆ ಅರುಣ್ ಯೋಗಿರಾಜ್ ಅವರನ್ನ ಶಿಲ್ಪಿ ಮಾಡ್ಬೇಕು ಅನ್ನೋದು ಅವತ್ತೇ ತೀರ್ಮಾನವಾಗಿರುತ್ತೆ. ಹಾಗೇನೆ ಇವರು ಮೂರ್ತಿಗಳನ್ನು ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರು ಮಾಡಿದಂತಹ ಒಂದು ಮೂರ್ತಿಯನ್ನು ನೋಡಿದಂತ ಅವರ ತಾತ ಹೇಳ್ತಾರೆ, ಒಂದಲ್ಲ ಒಂದು ದಿನ ದೇಶದ ಒಂದು ಬಹಳ ದೊಡ್ಡ ಮೂರ್ತಿಯನ್ನ ಇವನು ಮಾಡ್ತಾನೆ ಅಂತ. ಅರುಣ್ ರವರು ಯಾವಾಗ ಬೆಳೆದು ದೊಡ್ಡವರಾಗ್ತಾ ಹೋದ್ರೋ ಅವರ ಜೀವನದ ಮಾರ್ಗಗಳು ಕೂಡ ಬದಲಾಗ್ತಾ ಹೋಗ್ತವೆ. ಇವರು ಡಿಗ್ರಿ ಆದ ನಂತರ ಯೂನಿವರ್ಸಿಟಿ ಆಫ್ ಮೈಸೂರಿನಿಂದ MBA ಮುಗಿಸಿ HR ಆಗಿ ಕಂಪ್ನಿಗೆ ಕೆಲಸ ಮಾಡೋದಕ್ಕೆ ಸೇರ್ಕಂತಾರೆ. ಆದ್ರೆ ಅವರ ಕತೆ ಇಲ್ಲಿಗೆ ಮುಗ್ದಿರೋದಿಲ್ಲ. ಯಾಕಂದ್ರೆ ಅಯೋಧ್ಯೆಯ ರಾಮ ಮಂದಿರದ ರಾಮಮೂರ್ತಿಯನ್ನ ಕೆತ್ತನೆ ಮಾಡುವಂತಹ ಅದೃಷ್ಟ ಇವರಿಗೆ ಒಲಿಯದಿರುತ್ತೆ. ಹಾಗಾಗಿನೇ ಕೆಲಸಕ್ಕೆ ಸೇರಿದ ಸ್ವಲ್ಪ ತಿಂಗಳಲ್ಲೇ ಅವರ ಮೂರ್ತಿ ಮಾಡುವ ಆಸಕ್ತಿ ವಾಪಸ್ ಅವರನ್ನ ಮನೆಗೆ ಕರೆತಂದಿರುತ್ತೆ. ಅವರು ಸಾಕಷ್ಟು ಮೂರ್ತಿಗಳನ್ನ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಇವರ ಹೆಸರು ದೇಶಾದ್ಯಂತ ಪ್ರಸಿದ್ಧಿ ಪಡ್ಕೊಳ್ಳುತ್ತೆ. ಅವಾಗ್ಲೇನೆ ಈ ಅರುಣ್ ಯೋಗಿರಾಜ್ ಅನ್ನೋ ಹೆಸರು ಪ್ರಧಾನಿ ಮೋದಿ ಅವರ ಕಿವಿಗೆ ಮುಟ್ಟಿರುತ್ತೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಒಂದು ಸುಂದರ ಬಾಲರಾಮನ ಮೂರ್ತಿಯನ್ನ ಕೆತ್ತೋದಕ್ಕೆ ಶಿಲ್ಪಿಯನ್ನು ಹುಡುಕುವಂತ ಸಂದರ್ಭದಲ್ಲಿ ಭಾರತದ ನಾನಾ ಮೂಲೆಗಳಿಂದ ಸಾಕಷ್ಟು ಶಿಲ್ಪಿಗಾರರುಗಳು ಅವರ ಮೂರ್ತಿಗಳೊಂದಿಗೆ ಬಂದಿರ್ತಾರೆ. ಅದರಲ್ಲಿ ದೆಹಲಿಯ ಇಂಡಿಯಾ ಗೇಟ್ ಬಳಿ ಇರುವಂತಹ ಸುಭಾಷ್ ಚಂದ್ರ ಬೋಸ್ ಅವರ 30 ಅಡಿ ಎತ್ತರದ ಪ್ರತಿಮೆಯನ್ನ ಮಾಡಿದಂತಹ ನಮ್ಮ ಕರ್ನಾಟಕದ ಅರುಣ್ ಯೋಗಿರಾಜ್ ಅವರ ಮೂರ್ತಿಯನ್ನ ಆಯ್ಕೆ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಅಯೋಧ್ಯೆಯ ಬಾಲರಾಮನ ಮೂರ್ತಿ ಕೆತ್ತನೆ ಅಷ್ಟು ಸುಲಭ ಇರೋದಿಲ್ಲ. 7 ತಿಂಗಳ ಪರಿಶ್ರಮ. ಅದಕ್ಕಾಗಿ ಹಗಲು ರಾತ್ರಿ ಅನ್ನೋದನ್ನ ಯೋಚಿಸದೆ ಅದರ ಕಾರ್ಯದಲ್ಲಿ ತೊಡಗಿರ್ತಾರೆ. ಶ್ರೀರಾಮನ ಮೂರ್ತಿಯನ್ನ ಕೆತ್ತನೆ ಮಾಡೋದಕ್ಕೆ ಸಾಕಷ್ಟು ಶಿಲ್ಪಿಗಳಿಗೆ ದೆಹಲಿಗೆ ಕರೆ ಬಂದಿರುತ್ತೆ. ಇದರಲ್ಲಿ ಸಾಕಷ್ಟು ಜನನ ಆಯ್ಕೆ ಕೂಡ ಮಾಡಿರ್ತಾರೆ. ಅರುಣ್ ಅವರು ಇದರಲ್ಲಿ ತಮ್ಮ ಮೂರ್ತಿಯ ಪ್ರದರ್ಶನ ಮಾಡಿ ಮೈಸೂರಿಗೆ ವಾಪಸ್ ಬಂದಿರ್ತಾರೆ. ಇದಾದ ನಂತರ ದೆಹಲಿಯಲ್ಲಿ 3-4 ಮೀಟಿಂಗ್ಗಳು ಕೂಡ ನಡೆದಿರ್ತವೆ. ಆದ್ರೆ ಇದ್ಯಾವುದ್ರಲ್ಲೂ ಅರುಣ್ ಅವರು ಭಾಗಿಯಾಗಿರೋದಿಲ್ಲ. ಇದಾದ ನಂತರ ಅಂತಿಮ ತೀರ್ಮಾನ ಅಂತಂದ್ರೆ ಶಿಲ್ಪಿಯನ್ನ ಕಡೆಯದಾಗಿ ತೀರ್ಮಾನ ಮಾಡುವಂತಹ ದಿನ ಇವರು ಮೈಸೂರಲ್ಲಿ ಇರ್ತಾರೆ. ಅವಾಗ್ಲೇ ಇವ್ರಿಗೊಂದು ಕರೆ ಬಂದಿರುತ್ತೆ, ನೀವು ಮಾಡಿರುವಂತಹ ಮೂರ್ತಿಯನ್ನ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಆಯ್ಕೆ ಮಾಡಿದ್ದೀವಿ ಅಂತ. ಒಂದು ಕಲ್ಲಿನಿಂದ ಮೂರ್ತಿ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಇರುತ್ತೆ. ಒಂದು ಸಣ್ಣ ಹುಳಿಯ ಪೆಟ್ಟು ಅವರು ಅಂದುಕೊಂಡ ಲೆಕ್ಕಾಚಾರಕ್ಕಿಂತ ಜೋರಾಗಿ ಬಿದ್ರೂ ಪೂರ ಮೂರ್ತಿನೇ ಹಾಳಾಗೋಗುತ್ತೆ. ಇವರು ಪ್ರತಿಮೆ ಮಾಡುವಾಗ ಕರೆಕ್ಟಾಗಿ ಅಳತೆ ಹಾಕಿ ಶಿಲ್ಪಶಾಸ್ತ್ರಜ್ಞಾನದ ಆಳಕ್ಕೆ ಇಳಿದಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಇದಕ್ಕಾಗಿ ಒಂದು ದೊಡ್ಡ ಸಂಶೋಧನೆ ಹಾಗೇನೆ ಜ್ಞಾನದ ಅವಶ್ಯಕತೆ ಇರುತ್ತೆ. ಇವರ 5 ತಲೆಮಾರಿನ ಶಿಲ್ಪ ಕೆಲಸದ ಜ್ಞಾನ ಬಹುಶಃ ಅರುಣ್ ಅವ್ರಿಗೆ ಈ ಮೂರ್ತಿಯನ್ನ ಮಾಡೋದಕ್ಕೆ ಅನುಕೂಲವಾಗಿದೆ. ಇಲ್ಲಿ ಬಹಳ ಕಷ್ಟದ ಕೆಲಸ ಏನಂತಂದ್ರೆ ಅಯೋಧ್ಯೆಯಲ್ಲಿ ಸ್ಥಾಪಿತವಾಗಿರುವ ಪ್ರತಿಮೆ ಬಾಲರಾಮಂದು. ಅಂದ್ರೆ ರಾಮನ ಒಂದು ಬಾಲಕನ ಸ್ವರೂಪ. ಭಗವಂತ ಶ್ರೀಕೃಷ್ಣ ಬಾಲಕನ ರೂಪದಲ್ಲಿ ಸಿಗ್ತಾನೆ. ಆದ್ರೆ ಪ್ರಭು ಶ್ರೀರಾಮನ ಬಾಲಕನ ರೂಪ ಜಗತ್ನಲ್ಲಿ ಎಲ್ಲೂ ಕೂಡ ಇಲ್ಲ. ಹೀಗಾಗಿನೇ ಈ ಕೆಲಸ ಬಹಳ ಸವಾಲಾಗಿತ್ತು. ಈ ಮೂರ್ತಿನ ಮಾಡೋದಕ್ಕಿಂತ ಮುಂಚೆ ಟ್ರಸ್ಟ್ ನ ಮಾರ್ಗಸೂಚಿಯ ಪ್ರಕಾರ 3 ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿರುತ್ತೆ. ಅದರಲ್ಲಿ ಮೊದಲನೇದು ಪ್ರಭು ಶ್ರೀರಾಮ ಬಾಲಕನ ರೂಪದಲ್ಲಿರ್ಬೇಕು. 2ನೇದು ರಾಮನ ಮುಖ ಆಧ್ಯಾತ್ಮಿಕ ಬೆಳಕಿನಿಂದ ಹೊಳಿಬೇಕು ಅನ್ನೋದು. 3ನೇದು ಬಾಲಕ ಶ್ರೀರಾಮನ ಜೊತೆಗೆ ಆ ಪ್ರತಿಮೆ ರಾಜನಂತೆಯೂ ಕೂಡ ಕಾಣಿಸ್ಬೇಕು ಅಂತ. ಇಲ್ಲಿ ಅರುಣ್ ರವರು ಮಾಡಿರುವಂತಹ ಪ್ರತಿಮೆ ಈ 3 ಅಂಶಗಳನ್ನ ಮಿಶ್ರ ಮಾಡಿ ಭಗವಂತ ಶ್ರೀರಾಮನನ್ನ ಧರೆಗೆ ತಂದಂತೆ ಕಾಣಿಸುತ್ತೆ. ಹೀಗಾಗಿನೇ ಈ ಕೆಲಸ ಅವ್ರಿಗೆ ಸಿಕ್ಕಾಗ 2000ಕ್ಕಿಂತ ಹೆಚ್ಚು ಮಕ್ಕಳು ಫೋಟೋಗಳನ್ನ ನೋಡಿರ್ತಾರೆ. ಚಿಕ್ಕ ಮಕ್ಕಳನ್ನ ಸಾಕ್ಷ್ಯವಾಗಿ ಗಮನಿಸಿರ್ತಾರೆ. ಮಕ್ಕಳು ಒಂದು ಮುಗ್ಧತೆಯನ್ನ ನೋಡೋದಕ್ಕೆ ಸ್ಕೂಲ್ಗಳಿಗೆ ಭೇಟಿ ಕೊಟ್ಟಿರ್ತಾರೆ. ಇಂಟರ್ನೆಟ್ಗಳಲ್ಲಿ ಜಾಲಾಡಿರ್ತಾರೆ. ಹೀಗೆ ಎಲ್ಲಾನು ನೋಡಿ ಒಂದು ಆಳ ರಿಸರ್ಚ್ ಅನ್ನ ಮಾಡಿ ಈ ಪ್ರತಿಮೆಯನ್ನ ಕೆತ್ತನೆ ಮಾಡಿದ್ದಾರೆ. ಭಾರತದ ನಾನಾ ಮೂಲೆಗಳಿಂದ ಅದೆಷ್ಟು ಶಿಲ್ಪಿಗಳು ತಮ್ಮ ಪ್ರತಿಮೆಗಳನ್ನ ತಗೊಂಡು ದೆಹಲಿ ತಲುಪಿದ್ರು. ಆದ್ರೆ ಕರ್ನಾಟಕದ ನಮ್ಮ ಮೈಸೂರಿನವರೇ ಆದಂತಹ ಅರುಣ್ ಯೋಗಿರಾಜ್ರವರ ಪ್ರತಿಮೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನಾಗಿ ಪ್ರತಿಷ್ಠಾಪನೆ ಆಗಿದ್ದು ನಮ್ಮೆಲ್ಲ ಕನ್ನಡಿಗರಿಗೂ ಒಂದು ಹೆಮ್ಮೆ.